ಇಂದು ಫೆಬ್ರವರಿ 19ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಕೆಲವು ಉದಾಹರಣೆಗಳೊಂದಿಗೆ ಇದೊಂದು ಬರಹ. ಇಲ್ಲಿ ಏನಾಗುತ್ತೆ ಅಂದರೆ, ಚಿಕಾಗೋದ ಒಂದು ದೊಡ್ಡ ಹೋಟೆಲ್ನಲ್ಲೇ ಒಂದು ಸಭೆ. ಶಿರೋನಾಮೆ ದ ಬಿಗರ್ ದೇ ಆರ್. In 1923, a very important meeting was held at the Edgewater Beach Hotel in Chicago. Attending it were a group of world's most successful financiers. 25 years later, let us see where these men were. ಅದರೊಳಗೆ ಕೆಲವು 6 ಜನರು. The president of the largest independent steel company died a bankrupt and lived a borrowed money for 5 years before his death. The president of the largest utility company died a fugitive from justice and penniless in a foreign land. Third, president of a largest gas company is now insane. Fourth, the greatest speculator died insolvent. Fifth, the member of president's cabinet was released from prison so he could die at home. Sixth, the greatest bear in the Wall Street committed suicide. Those who are highly successful at making money are sometimes failures at the job of living. Beautiful. Under Barham, lay not up to yourself treasures on earth, where the rust and moth consume, and where thieves break through and steal. Matthew 6:19. ಅವರು ಎಷ್ಟು ದೊಡ್ಡವರು. ಆ ಚಿಕಾಗೋದ ಪ್ರಸಿದ್ಧ ಹೋಟೆಲ್ನಲ್ಲಿ ಒಂದು ಸಭೆ ಸೇರಿತ್ತು. ಅದು ಭಾಳ ಶ್ರೀಮಂತರು, ಎಲ್ಲರೂ ಹಣಕಾಸು ಸಂಸ್ಥೆಯವರು, ಉದ್ದಿಮೆದಾರರು. 25 ವರ್ಷಗಳ ನಂತರ ಅವರಲ್ಲಿ ಕೆಲವರ ಇತಿಹಾಸ ಹಿಂಗಿದೆ. ಆ ಬೃಹತ್ ಸ್ಟೀಲ್ ಕಂಪನಿಯ ಮಾಲಕ ದಿವಾಳಿಯಾಗಿಬಿಟ್ಟಿದ್ದ. ಬೇರೆಯವರಿಂದ ಹಣ ಸಾಲು ಪಡೆದು ಜೀವಿಸ್ತಾ ಇದ್ದ ಸಾಮಾನ್ಯ ಜೀವನವನ್ನು. ಇನ್ನೋರ್ವ ಆ ಉಪಯೋಗವಾಗುವ ವಸ್ತುಗಳ ಬೃಹತ್ ಸಂಸ್ಥೆಯ ಮಾರಾಟಗಾರ ದೇಶಭ್ರಷ್ಟನಾಗಿ ಓಡಿ ಹೋಗಿಬಿಟ್ಟಾನೆ. ಹತ್ತಿರ ಪುಡಿಕಾಸು ಇಲ್ಲ. ಮೂರನೇದವ ಆ ಗ್ಯಾಸ್ ಕಂಪನಿಯ ಅಧ್ಯಕ್ಷ ಹುಚ್ಚನಾಗಿ ತಿರುಗಾಡ್ತಾ ಇದ್ದಾನಂತ. ನಾಲ್ಕನೇದವ ಹಣದ ವಿಚಾರದಲ್ಲಿ ಮುಂದಾಲೋಚನೆ ಪಡೆಯದೇ ಆ ದಿವಾಳಿಯಾದಂಥ ಆತ ಸಡನ್ನಾಗಿ ಮರಣಿಸಿ ಹೋದ. ಐದನೇದವ ಅಮೇರಿಕಾದ ಅಧ್ಯಕ್ಷರ ಮಂತ್ರಿಮಂಡಲದಲ್ಲಿದ್ದವ ಹಣ ದುರ್ಬಳಕೆ ಮಾಡಿ ಜೈಲಿಗೆ ಹೋಗಿ, ಆದರೆ ಆ ಸರ್ಕಾರ ಕರುಣೆ ತೋರಿ ಮನ್ಯಾಗ ಸಾಯಿಪ್ಪ ಅಂತ ಕಳಿಸಿಬಿಟ್ಟಿತ್ತಂತ. ಆರನೇದವ ಹಣಕಾಸು ಹೂಡಿಕೆಯನ್ನು ಬಲ್ಲಂಥ ಆ ದೊಡ್ಡ ಕರಡಿ, ಬುಲ್ ಅಂತಾರಲ್ಲ, ಇದೇನೋ ಅಂತಾರಲ್ಲ, ತಾನು ಹೋಗ್ಬಿಟ್ಟ. ಈ ರೀತಿ ಹೀಗೆ ಕೆಲವರು ಯಾರು ಹಣ ಗಳಿಸುವರಲ್ಲಿ ನಿಸ್ಸೀಮರಾಗಿದ್ದರು, ಮಹಾನರಾಗಿದ್ದರು, ಅವರು ಬದುಕಿನಲ್ಲಿ ವಿಫಲರಾಗಿ ಬಿಟ್ಟವರು. ಇದು ಏಕೆಂದರೆ ಇದೊಂದು ಕಾರಣ, ಒಂದು ಎಚ್ಚರಿಕೆಯ ಬರಹ. ಹಣ ಗಳಿಸುವವರ ಸಲುವಾಗಿ ಹಾಗೂ ಚೆನ್ನಾಗಿ ಬದುಕಿರಿ, ಬಹಳ ಎಚ್ಚರದಿಂದಿರ್ರಿ ಅಂಥೇಳಿ ತಿಳಿದು ಮಾರುಸ್ ಅವರು ಬರೆದಿಟ್ಟಿದ್ದಾರೆ. ಈ ಭೂಮಿಯ ಮೇಲೆ ಅಂಡ್ರ ಬರಹ ಅದು ಯಾರ್ದು? ಮ್ಯಾಥ್ಯೂ 6:19. ಕ್ರಿಸ್ತನ ಶ್ರೇಷ್ಠ ಅನುಯಾಯಿ ಮ್ಯಾಥ್ಯೂ. ಆತ ಅವನ ನ್ಯೂ ಟೆಸ್ಟಮೆಂಟ್ನಲ್ಲಿ ಬರೆದಂಥ ಆ ಸಾಲುಗಳಿವು. ಅದು ಹೇಳಿದ್ನಲ್ಲ, ಆಗಲೇ ಓದಿದ್ದೇನೆ ಇಂಗ್ಲೀಷ್ನಲ್ಲೇ. ಈ ಭೂಮಿಯ ಮೇಲೆ ನೀವು ಸ್ವತಃ ಸಂಪತ್ತಿನ ಗುಡ್ಡಗಳನ್ನು ಇರಿಸದಿರಿ,
ಅವು ಜಂಗು ತಿನ್ನುತ್ತವೆ ಅಥವಾ ಕೀಟಗಳು ತಿಂದು ಹಾಕುತ್ತವೆ. ಅಷ್ಟೇ ಅಲ್ಲ, ಕಳ್ಳ ಕಾಕರು ಸಹ ಬಂದು ದೋಚಿಕೊಂಡು ಹೋಗುತ್ತಾರೆ. ಇದು ಇಂದಿನ ಬರಹ. ಸನ್ಮಾನ್ಯರೇ, ಇಂದು ಫೆಬ್ರವರಿ 19ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದ ಇದು ನನ್ನ ಈ ವರ್ಷದ ಇದು ಕೊನೆಯ ಓದು. ಕಳೆದ ವರ್ಷ ಫೆಬ್ರವರಿ 20ನೇ ತಾರೀಕು ನಾನು ಒಂದು ಸಂಕಲ್ಪ ಮಾಡಿದ್ದೆ. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಪ್ರತಿ ದಿನದ ಬರಹವನ್ನು ಓದಬೇಕು, ಓದಿ ಅದರ ಸಾರಾಂಶವನ್ನು ಕನ್ನಡದಲ್ಲಿ ತಿಳಿಸಬೇಕು ಅಂಥೇಳಿ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿದ್ದೆ. ಅದು ಓದಿನ ಸಾಹಿತ್ಯ ಸತ್ಸಂಗ ಅಂತ ಹೆಸರಿಟ್ಟಿದ್ದೆ. ಅದನ್ನು ನಾನು ಯಶಸ್ವಿಯಾಗಿ ಮಾಡಿದೆ. ನನಗೆ ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಪುಸ್ತಕ ಇದನ್ನು ನೀಡಿದವರು ಸಂತಸ್ವರೂಪರಾದಂಥ ಶ್ರೀ ಗುರುನಾಥ ಶರ್ಮಾ ಅನ್ನುವಂಥ ಒಬ್ಬ ಮಹನೀಯರು. ಅವರು ಕೊಟ್ಟಿದ್ದರು ಸುಮಾರು 2005 18/7/2005 ನನಗೆ ಕೊಟ್ಟಿದ್ದರು. ನಾನು ಓದ್ತಾ ಇದ್ದೆ, ಕೆಲವರು ಕೊಟ್ಟಿದ್ದೆ, ಎಲ್ಲ 4-5 ಕೈಗಳಲ್ಲಿ ಹಾದು ನನ್ನ ಕೈಗೆ ಮತ್ತೆ ಬಂತು. ಪುಣ್ಯಕ್ಕೆ ಅವರು ಈಗಿಲ್ಲ, ಅವರು ವಿಧಿವಶರಾಗಿದ್ದಾರೆ. ಅವರ ಪುಣ್ಯಸ್ಮರಣೆಗಾಗಿ ನಾನು ಸಂಕಲ್ಪ ಮಾಡಿದೆ ಹೋದ ವರ್ಷ 20/2/2024 ಇದನ್ನೇ ಓದಾದರೂ ಜನರಿಗೆ ತಿಳಿಸಬೇಕು. ನನ್ನ ಯೂಟ್ಯೂಬ್ನಲ್ಲಿಯೂ ಸಹ ಈ ಒಂದು 3 ನಿಮಿಷ, 4 ನಿಮಿಷ, 6 ನಿಮಿಷ, 8 ನಿಮಿಷದ ಒಂದು ನನ್ನ ಓದಿನ ಸಾಹಿತ್ಯ ಸತ್ಸಂಗ ಇದೆ. ದಯವಿಟ್ಟು ತಾವು ನೋಡಬಹುದು, ಅದು ಅಲ್ಲಿ ಉಂಟು. ಮುಖ್ಯವಾಗಿ ಜೆ ಮಾರುಸ್ ಅನ್ನೋ ಮಹನೀಯರು ಇದನ್ನು ಬರೆದಾರೆ. ಯಾರವರು? ಅವರು ಇಟಲಿ ದೇಶದವರು. ಅವರು ಇಟಲಿ ದೇಶದಲ್ಲಿ ಹುಟ್ಟಿದ್ರು. ಫೆಬ್ರವರಿ 1 ಏಪ್ರಿಲ್ 14, 1924ನೇ ಇಸ್ವಿಯೊಳದು. ಅವರು 1951ಕ್ಕೆ ಭಾರತಕ್ಕೆ ಬರ್ತಾರೆ. ಅವರು ಪಾದ್ರಿ, ಕ್ರಿಶ್ಚಿಯನ್ ಪಾದ್ರಿ. ಅವರು ಸೆಂಟ್ ಪಾಲ್ ಸೊಸೈಟಿ ಆಫ್ ಸೆಂಟ್ ಪಾಲ್ ಎಂಬ ಸಂಸ್ಥೆಯಿಂದ ಬಂದು ಅಲಹಾಬಾದ್ನಲ್ಲಿ ನೆಲೆಸ್ತಾರೆ. ಅವರು ಆವಾಗ ಮುಂದವರು ಇಲ್ಲೆಲ್ಲ ಭಾರತದ ಎಲ್ಲ ಹಿಂದಿ ಕಲಿತಾರೆ, ಅಧ್ಯಯನ ಮಾಡ್ತಾರೆ, ಎಲ್ಲ ಮಾಡಿ 1960ನೇ ಇಸ್ವಿಗೆ ಅವರು ತಮ್ಮ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ 60ನೇ ವರ್ಷಕ್ಕೆ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು 1ನೇ ಪುಸ್ತಕ ಜಸ್ಟ್ ಎ ಮೂಮೆಂಟ್ ಪ್ಲೀಸ್ ಅನ್ನೋದು ನನಗೆ ಸಿಕ್ಕಿಲ್ಲ, ಪರಿಚಯ ಮಾಡಬೇಕು. ಅದರ ನಂತರ 125 ಪುಸ್ತಕಗಳನ್ನು ಬರೆದಾರೆ. ಅದರಲ್ಲಿ ಟುಡೇ ಈಸ್ ಅವರ್ಸ್ ಇದು ಒಂದು. ಅವರ ಪುಸ್ತಕದ ಟೈಟಲ್ಗಳ ಹೆಸರೇನು ಗೊತ್ತಾ? ಬೆಟರ್ ಯುವರ್ ಸೆಲ್ಫ್ ಬುಕ್ಸ್. ಈಗಲೂ ಸಿಗ್ತಾವೆ. ಬೆಟರ್ ಯುವರ್ ಸೆಲ್ಫ್ ಬುಕ್ಸ್ ಪಬ್ಲಿಕೇಶನ್ ಅಂತಿದೆ. ಬೆಟರ್ ಯುವರ್ ಸೆಲ್ಫ್ ಬುಕ್ಸ್ ಅನ್ನುವಂಥ ಆ ಪುಸ್ತಕಗಳ ಸಂಗ್ರಹ 125 ಪುಸ್ತಕಗಳನ್ನು ಅವರು ಬರೆದಾರೆ. ಫೆಬ್ರವರಿ 1, 2018 ಕೇವಲ ಅವರು ತಮ್ಮ 93 ವರ್ಷ ಬದುಕಿದಂಥ ಮಹನೀಯರು ಇಟಲಿ ದೇಶಕ್ಕೆ ಮರಳಿ ಹೋಗಿ ಅಲ್ಲಿಯೇ ದೇಹಾವಸಾನ ಆಯಿತು. ನಾನು ಈ ಪುಸ್ತಕದ ಓದಿನ ಮಂಗಲ ಇದು. ಈ ಮಂಗಲವನ್ನು ನಾನು ಮಾಡ್ತೇನೆ. ಹೇಗೆ ಮಾಡ್ತೇನೆ ಅಂತಂದರೆ, ಈ ಪುಸ್ತಕ, ನಾನು ಪುಸ್ತಕ ಪ್ರಿಯ. ಈ ಪುಸ್ತಕ ಪ್ರಿಯ ಇದ್ದ ಕಾರಣ ನನಗೆ ಯಾವಾಗಲೂ ಒಂದು ಪುಸ್ತಕದ ಬಗ್ಗೆ ಒಂದು ಒಳ್ಳೆಯ ಬರಹಗಳು, ಕವನಗಳು ಬಂದರೆ ಭಾಳ ಸಂತೋಷ ಆಗ್ತದೆ. ಇವತ್ತು ನೋಡಿ, ಜೆ ಮಾರುಸ್ ಅವರು ಈ ಪುಸ್ತಕದಲ್ಲೇ ಸ್ಟಾರ್ಟಿಂಗ್ನಲ್ಲಿ ಒಂದು ಪೇಜ್ನಲ್ಲೇ ಒಂದು 7 ಸಾಲುಗಳ ಒಂದು ಪುಟ್ಟ ಕವಿತೆಯನ್ನು ಬರೆದು ಇರಿಸಿದ್ದಾರೆ. ಆಶ್ಚರ್ಯ ಅಂದರೆ ಅದು ಕೇವಲ ಈ ಪುಸ್ತಕಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಉತ್ತಮ ಪುಸ್ತಕಕ್ಕೂ ಅದು ಅನ್ವಯಿಸ್ತದೆ. ಅದು ಮುಂಚೆ ಇಂಗ್ಲೀಷ್ನಲ್ಲಿ ಓದ್ತೇನೆ. ಏನಂತ? ಟುಡೇ ಈಸ್ ಅವರ್ಸ್ ಪುಸ್ತಕದ ಓದಿನ ಮಂಗಲವಾಗಿ ಓದ್ತೇನೆ. ದಿಸ್ ಬುಕ್ ಈಸ್ ನಾಟ್ ಟು ಬಿ ರೆಡ್, ಇಟ್ ಹ್ಯಾಸ್ ಟು ಬಿ ನಿಬಲ್ಡ್ one bit a day. Reach each thought for the day and ponder a while in silent meditation.
This will cost you very little, but it will open for you the way to a happier, healthier, and more fruitful life. ಇದನ್ನು ನಮ್ಮ ಸುಲಲಿತವಾದ ಕನ್ನಡ ಭಾಷೆಯಲ್ಲಿ ಹೇಳ್ತೇನೆ. ಓದಿ ಇರಿಸಿ ಬಿಡುವುದಲ್ಲ ಈ ಪುಸ್ತಕ, ದಿನಕ್ಕೊಂದು ಬರೆಹವ ಓದುತ್ತ ಸಾಗು, ಒಂದೊಂದು ಚಿಂತನೆಯ ಮೆಲ್ಲನೆಯ ನುರಿಸು, ಮನನ ಮಾಡು ಸ್ವಲ್ಪ ಕಾಲ, ಮೌನದಿಂ ಧ್ಯಾನಸ್ಥನಾಗು. ಇದಕ್ಕೆ ನೀನು ನೀಡುವ ಬೆಲೆಯು ಅಲ್ಪ, ಹೌದು, ನಿನಗಿದು ಹೆಚ್ಚು ಸಂತೋಷವ, ಹೆಚ್ಚು ಆರೋಗ್ಯವ, ಹೆಚ್ಚು ಫಲಪ್ರದದ ಜೀವನದ ಮಾರ್ಗವನ್ನು ತೆರೆದು ತೋರುವುದು. ಪುಸ್ತಕದ ಒಂದು ಮಹತ್ವವನ್ನು ಬೀರುವಂಥ ಯಾವುದೇ ಪುಸ್ತಕ, ಯಾವುದೇ ಒಳ್ಳೆಯ ಪುಸ್ತಕಕ್ಕೆ ಈ ಒಂದು ಸಾಲುಗಳು ಅನ್ವಯಿಸ್ತಾವೆ ಅಂತ ಹೇಳುತ್ತಾ, ಈ ಟುಡೇ ಈಸ್ ಅನ್ ಅವರ್ಸ್ ಈ ಪುಸ್ತಕದ ಓದಿನ ಸಾಹಿತ್ಯಕ್ಕೆ ಮಂಗಲವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.